hello, namaskara. ನಾನು ನಿಮ್ಮ ದೀಕ್ಷಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಅಕ್ಕನ ಜೊತೆ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಯ್. ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀವಿ ಗೊತ್ತಾ? ಏನು ವಿಡಿಯೋ ಮಾಡ್ತಾ ಇದ್ದೀವಿ? ಗೆಸ್ ದ ಸಾಂಗ್. ಗೆಸ್ ದ ಸಾಂಗ್ ಅಂದರೆ ಬರೀ ಸ್ಟಾರ್ಟಿಂಗ್ ಮ್ಯೂಸಿಕ್ ಮಾತ್ರ ಕೇಳಿಸ್ಬಿಟ್ಟು ಅದು ಯಾವ ಸಾಂಗ್ ಅಂತ ಗೆಸ್ ಮಾಡಿ ಅಂತ ವಿಡಿಯೋ ಮಾಡ್ತಾ ಇದ್ದೀವಿ. ಅಕಸ್ಮಾತ್ ನನ್ನ ಗೆಸ್ ಮಾಡಿಲ್ಲ ಅಂದರೆ ಏನು ಗೊತ್ತಾ, 10 ಸಾಂಗ್ಸ್ ಇರುತ್ತೆ. 10 ಸಾಂಗ್ಸ್ಗೆ ಒಂದೊಂದು ಸಾಂಗ್ಗೆ 100 ರೂಪೀಸು. ಸೊ ಜಾಸ್ತಿ ಯಾರು ಜಾಸ್ತಿ ಸಾಂಗ್ ಗೆಸ್ ಮಾಡ್ತಾರೋ ಅವರು ವಿನ್ ಆಗ್ತಾರೆ. ಸೋತವರು ಅವರಿಗೆ 1000 ರೂಪೀಸ್ ಕೊಡಬೇಕು. 10 ಕಂಡಿಡಿದ್ರೆ 10 ಕಂಡಿಡಿದ್ರೆ 1000 ಕೊಡೋದಲ್ಲ. ಓಕೆ ಫೈನ್. ಎಷ್ಟು ಸಾಂಗ್ ಗೆಸ್ ಮಾಡಿರ್ತೀವೋ ಅಷ್ಟು ಕಾಸು ಕೊಡಬೇಕು. ಒಂದು ಸಾಂಗ್ಗೆ 100 ರೂಪೀಸ್ ಅಂತ. ಓಕೆನಾ? ಅಷ್ಟೇ. ಅಮೆರಿಕದು ಸಾಂಗು 100 ಜನ್ಮಕ್ಕೂ 106 ಜನ್ಮಕ್ಕೂ. ಆದ್ರೂ ನಾನು ಜಾಸ್ತಿ ಕಷ್ಟದೇನು ಕೊಟ್ಟಿಲ್ಲ. ಒಂದ್ ಲೈನ್ ಹಾಡು ಹೇಳು. ಅಯ್ಯೋ, ಅಷ್ಟು ದೊಡ್ಡ ಸಿಂಗರ್ ಇಲ್ಲ, ಚೆನ್ನಾಗಿ ಆಡ್ತಾಳೆ. ಫಸ್ಟ್ ಸ್ಕೂಲಲ್ಲೆಲ್ಲ ಆಡ್ತಿದ್ಲು. ಹೌದು. ಇದು ಗೊತ್ತು. ಅಷ್ಟೇ 10 ಸೆಕೆಂಡ್ಸ್. ಆದ್ರೂ ಲೈಕ್ ಬರೀ ಜೀ ಅಂತ ಬರ್ತಿತ್ತು. ಕೇಳಿಸ್ ಏನಾಯ್ತು ಗೊತ್ತಾ ಗೈಸ್, ಇವಳು ಬರೀ 10 ಸೆಕೆಂಡ್ಸ್ ಅಂತ ಹೇಳಿದ್ರು. ನಾನಾದ್ರೂ ಹೇಳಿದೀನಿ 15 ಆದ್ರೂ ಹಾಕು ಅಂತ. ಬೇಡ, 10ಗಿಂತ ಮೇಲೆ ಹೋಗ್ಬಾರ್ದು ಅಂತ ಅಂದ್ಲು. ಕರೆಕ್ಟಾಗಿ ಅದು 11 ಸೆಕೆಂಡ್ಸ್ ಹಾಕಿದ್ದೀನಿ. ಸರಿ ಆಯ್ತು. ಇನ್ನೊಂದ್ಸತಿ ಫಸ್ಟ್ ಒಂದು ಹಿಂಟ್ ಕೊಡ್ಲಾ ಹೋಗ್ಲಿ? ಫಸ್ಟ್ ಡಿ ಬಾಸ್ ಸಾಂಗು. ಇದು ಡಿ ಬಾಸ್ ಅಂತ ಗೊತ್ತು. ನಾನ್ ಕೇಳಿದ್ರೆ ಇನ್ನೊಂದ್ಸತಿ ಮ್ಯೂಸಿಕ್ ಹಾಕು ಅಂತ. ಅಪ್ಪ, ಇವಳಿಗೆ ಮಾತ್ರ 2 ಸಲ ಹಾಕ್ಬೋದು. ಇವಳು ಕೇಳಲಿಲ್ಲ. ಕೇಳಿದ್ರೆ ನಾನು ಹಾಕ್ತೀನಿ. ನನಗೆ ಗೊತ್ತಿತ್ತು, ಅದಕ್ಕೆ ಕೇಳಲಿಲ್ಲ. ನಾನು ಸ್ವಲ್ಪ ಸಾಂಗ್ಸ್ ಕಂಡುಹಿಡಿಯೋದ್ರಲ್ಲಿ ವೀಕ್. ಬಿಕಾಸ್ ನಂಗೆ ಸಾಂಗ್ಸ್ ಗೊತ್ತಲ್ಲ. ಇನ್ನೊಂದ್ಸಲ ಹಾಕ್ಲಾ? ಇದ್ರಲ್ಲಿ ಡಿ ಬಾಸ್ ಕಣ್ಣು ಬೆಕ್ಕಣ್ ತರ ಇರುತ್ತೆ ಅವರಿಗೆ. ನಾನು ಅವರು ಹೆಂಗಿದ್ದಾರೆ ಅಂತ ಕೇಳಿಲ್ಲ. ಅವರೆಲ್ಲ ಫಿಲಮ್ ಅಲ್ಲೂ ಸಕ್ಕತ್ತಾಗೆ ಇರ್ತಾರೆ. ನಾನ್ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ. ಅವ್ರನ್ನ ವರ್ಣನೆ ಮಾಡ್ತಿದ್ಯಲ್ಲ, ಅದನ್ನ ಸಾಂಗ್ ಹೇಳು ಅಂತ ಕೇಳ್ತಿರೋದಷ್ಟೇ. 10 ಸೆಕೆಂಡ್ಸ್ ಅಷ್ಟೇ. ಇಲ್ಲ, 10 9 ಚಂದ್ರನ ತಂಗಿ ಮಗ ಇಂದ್ರನ ತಂಗಿ ಮಗ. ಅವ್ರೆ ಅದೇ ತಾನೇ. ನಾನಂದ್ರೂ ಟಕಾರ ಅಂತ ಕಂಡಿಡ್ದೆ. ಅವಳು ಎಷ್ಟು ಲೇಟ್ ಆಗಿ ಕಂಡಿಡ್ದೆ. ನನಗೆ ಅಷ್ಟೊಂದು ಗೊತ್ತಿಲ್ಲ ಗೈಸ್. ನನಗೆ ಸಾಂಗ್ ಸುಮ್ಮನೆ ಬೆಳೆಯೋ ಹಾಡಕ್ಕೂ ಕೂತಿರ್ತಾಳೆ. ನಾನ್ ಕೇಳಕ್ ಫಸ್ಟ್ ಹನುಮಾನ್ ಚಾಲೀಸಾ ಕೇಳ್ತೀನಿ ನಾನು. ಅದನ್ನ ಹಾಕೊಂಡು ಗೊತ್ತಿರ್ತೀನಿ. ಬರೀ ಡೌನ್ನೇ. ಹನುಮಾನ್ ಚಾಲೀಸಾ ನನ್ನ ಸ್ಪಾಟಿಫೈ ಲಿಸ್ಟ್ ಅಲ್ಲಿ ಇದೆ. ಫಸ್ಟ್ ಅದೇ ಇರೋದು. ಅದೇ 1 ಈಚ್ ಅಂದ್ರೆ ಲೇಟು. ನಾನು ಫಸ್ಟ್ ಹೇಳಿದೆ. ಓಕೆ ಫೈನ್. ನಾನು ಇಟ್ಕೊಂಡಿದ್ದೆ ಹಾಡು. ಗೊತ್ತಾಯ್ತು, ಜಂಗ್ಲಿ ಫಿಲಮ್ ಅದು. ನನ್ನೊಳಗೆ ಏನೋ ಒಂದು ಸಂಕಲನ. ನೋಡಿ, ನಾನು ಎಷ್ಟು ಈಸಿ ಕೊಟ್ಟಿದ್ದೀನಿ. ನಾನು ಇಟ್ಕೊಂಡಿದ್ದೆ ಅದನ್ನ. ಇವಾಗ ನಾನು ಬೇರೆ ಯಾವ್ದು ಹುಡುಕ್ತಾ ಇದ್ದೀನಿ. ನಾನು ನೆಕ್ಸ್ಟ್ ಯಾವ್ದು ತೋರಿಸೋದು ಅಂತ. ಹುಯ್ 12 ಸೆಕೆಂಡ್ಸ್ ಹಾಕಿದ್ದೀನಿ. ಇದು ಯಾವ್ದಿದು? ಇದು ವಿಷ್ಣುದಾದ ಅವ್ರದ್ದು. ಫೇಮಸ್ ಸಾಂಗ್ ಕಣೆ ಇದು. ಈ ಭೂಮಿ ಬಣ್ಣದ ಬುಗುರಿ ನಾನು ಇಷ್ಟು ಇವಳಿಗೆ ಹಿಂಟ್ ಕೊಟ್ಟಿ ಅದು ಬರೀ ಓಹೋ ಅದ್ರಲ್ಲಿ ಕಂಡಿಡ್ದಿದ್ದೀನಿ. ಓಕೆ ಫೈನ್. ಇವಾಗ ನಾನು ಹಾಕ್ತೀನಿ. ನಾನೇ ಗೇಟು, ಅವಳಿಗೆ 200 ಅಂದ್ರೆ ಫಸ್ಟ್ ನಾನು ಕಂಡಿಡ್ದಿದ್ದೀನಿ ಜಾಸ್ತಿ ಬೇಗ. ಅದಕ್ಕೇನೆ ನನಗೆ 20 ಎಕ್ಸ್ಟ್ರಾ. ಯಾರು ಜಾಸ್ತಿ ಇರುತ್ತೋ ಅವರಿಗೆ ಕೊಡೋದು.
ನಿಜ ಗೊತ್ತಿಲ್ಲ ಇದು ಯಾವುದು. ಇದು ಇದೇನಂತಾರೆ ಲೈಕ್ ನಿನಗೆ ಗೊತ್ತು ಈ ಸಾಂಗು? ಯಾವ ಇರೋದು? ಹೀರೋ ಹೆಸರು ಗೊತ್ತಿಲ್ಲ. ಹೀರೋಯಿನ್ನು ಇವರು ಪ್ರಭಾಕರ್ ಅಂತ ಬರುತ್ತಲ್ಲ, ಅವ್ರ ಹೆಸರು ಏನದು? ಪ್ರಭಾಕರ್. ಇದ್ರಲ್ಲಿ ಮಾಡ್ತಾರಲ್ಲ, ಹೀರೋ ಹೀರೋಯಿನ್ ಹೆಸರು ಗೊತ್ತಿಲ್ಲ ನನಗೆ. ಹೀರೋ ಹೀರೋಯಿನ್ ಹೆಸರು ಗೊತ್ತಿಲ್ವಂತ ಇನ್ ಯಾವ ತರ ಹೇಳೋದು? ಫಿಲಮ್ ಹೆಸರು ಹೇಳ್ಬಿಡು ಹೋಗ್ಲಿ. ಇದು ಫಿಲಮ್ ಹೆಸರು ಇಲ್ಲ ಇದಕ್ಕೆ. ಇನ್ ಯಾವ ತರ ಹಾಡಿಟ್ಕೊಂಡು ಈ ಸಾಂಗ್ ಗೊತ್ತು, ಎಲ್ಲಾರ್ಗೂ ಗೊತ್ತು ಈ ಸಾಂಗು. ಹಳೇದ ಹೊಸದು? ಹಳೇದು. ಹಾಕಿ ಇನ್ನೊಂದ್ಸಲಿ ಹೋಗಿ. ಸ್ಪೀಡಾಗಿ ಹೇಳುತ್ತೆ ಈ ಸಾಂಗ್, ಸ್ಪೀಡಾಗಿ ಹೇಳ್ಬೋದು. ಇಂತ ಅದೇ ಒಂದೇ ಉಸಿರಲ್ಲಿ ಹೇಳ್ತಾರಲ್ಲ, ಒಂದೇ ಉಸಿರಂತೆ ಇದು ನಾನು ಒಂದೇ ಉಸಿರಂತೆ ಎಂದು ನಾನು ನೀನು. ಆದ್ರೆ ಇವಳು ಗೆಸ್ ಮಾಡಿಲ್ಲ ಇದು. ಮಾಡಿದೀನಿ, ಜಾಸ್ತಿ ಹಿಂಟ್ ತಗೊಂಡ್ ಮಾಡಿದೀನಿ ಅಷ್ಟೇ. ನನ್ಗೆಲ್ಲ ಹಿಂಟು ಸೇರಿ ಇವಳು ಒಂದೇ ಸಾಂಗ್ ಹಿಂಟ್ ತಗೊಂಡ್ಲು. ಏನಿಲ್ಲ ಏನಿಲ್ಲ, ಅದು 2 ಸಲ ಕೇಳಿಸಿದೀನಿ. ನಾನು ಇನ್ನೊಂದ್ಸಲಿ ಕೇಳಿಸ್ಕೊಂಡ ಇಲ್ಲ ತಾನೆ. ಹಾಕು ಅಂದೆ ತಾನೆ, ಅಷ್ಟರಲ್ಲಿ ನಾನು ಇನ್ನೊಂದು ಹಿಂಟ್ ಕೊಟ್ಟೆ. ಐ ಗೇವ್ ಯು ಹಿಂಟ್. ಕೊಟ್ಟಿದ್ದೀವಿ. ಫೈನ್. 3-2. ನನಗೆ 3 ಒಳಗ್ತು. ಇವಾಗ ನಾನು ಗೆಸ್ ಮಾಡ್ತೀನಿ. ಸ್ಟಾರ್ಟ್ ಆಗೈತಾ? ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಅದೇ ತಾನೇ? ಕರೆಕ್ಟ್. ನಾನು ಇಟ್ಕೊಂಡಿದ್ದೆ ಸಾಂಗು. ರವಿಚಂದ್ರನ್ ಅವ್ರದ್ದು ಎಲ್ಲ ಸಾಂಗು ಟಕ್ ಅಂತ ಗೊತ್ತಾಗ್ಬಿಡುತ್ತೆ. ಅಷ್ಟೊಂದು ಇಷ್ಟನಾ? ಇಷ್ಟ ಅಂದ್ರೆ ಸಾಂಗ್ಸ್ ಚೆನ್ನಾಗಿರುತ್ತೆ ಅವ್ರದ್ದು ಎಲ್ಲ ಫಿಲಮ್ದು. ಅದೇನೋ ನಿಜ. ನಾನು ಹಾಕ್ಲ ಇವಾಗ 3-3 ಆಗಿದೆ. ನಾನು 3 ಕರೆಕ್ಟಾಗಿ ಗೆಸ್ ಮಾಡಿದ್ದೀನಿ, ಅವಳು 3 ಕರೆಕ್ಟಾಗಿ ಗೆಸ್ ಮಾಡಿದ್ದಾಳೆ. ಇದು ರವಿಚಂದ್ರನ್ ಅವ್ರದ್ದೇ. ಅದು ಸ್ಟಾರ್ಟಿಂಗ್ ಗೊತ್ತಾಯ್ತಾ ಇಲ್ಲ. ಪ್ರೇಮ ಲೋಕತ್ತಾನೆ? ಗೊತ್ತಿಲ್ಲ. ಪ್ರೇಮ ಲೋಕದೇನೆ ಗೊತ್ತಿಲ್ಲ. ಅದ್ರ 10-12 ಸಾಂಗ್ಸ್ ಇದೆ. ಫಸ್ಟ್ ಸಾಂಗು ಬಂದ್ಲು ಸರ್ ಶಕುಂತಲಾ. ನೋಡಮ್ಮ ಹುಡುಗಿ ಹೇಳಮ್ಮ ಸರಿಯಾಗಿ. ಕರೆಕ್ಟ್. ರವಿಚಂದ್ರನ್ ಅವ್ರದ್ದು ಹಂಗಂಗೆ ಟಕ್ 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 ಅಂತ ಗೊತ್ತಾಗ್ಬಿಡುತ್ತೆ. ಟಕ್ ಅಂತ ಗೊತ್ತಾಗ್ಬಿಡತ್ತಂತೆ. 4-3. 4-3. ಓಕೆ. ನೆಕ್ಸ್ಟ್ ಫೇಮಸ್ ಸಾಂಗ್ ಕಂಡಿಡ್ದಿಲ್ಲ ಅಂದ್ರೆ ಅವಳು ವೇಸ್ಟು. ಎಸ್. ಇನ್ನೊಂದ್ಸತಿ ಮ್ಯೂಸಿಕ್ ಹಾಕೋ. ಇನ್ನೊಂದು ಸ್ವಲ್ಪ ಏನದು ಟೈಮ್ ತಗೋ. ಅದು ಮ್ಯೂಸಿಕ್ ತಲೆ ಕುತ್ಕೊಂಡಿಲ್ಲ. ಓಹೋ ಹಂಗೆ. ಇವಾಗ ಬರೀ 5 ಸೆಕೆಂಡ್ಸ್ ಆಗ್ತೀನಿ ಅಷ್ಟೇ. ಅಮ್ಮ ಸಾಂಗ್ ಇದು. 10. ಶಿವರಾಜ್ ಕುಮಾರ್ ಅವ್ರದ. 6 5 4 ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಆ ಮ್ಯೂಸಿಕ್ ಕೇಳ್ತಿದ್ದಂಗೆನೆ ಗೊತ್ತಾಗ್ಬಿಡ್ತೈತಿ, ಇವಳಿಗೆ ಗೊತ್ತಾಗಿಲ್ಲ. ನಾನು ಆ ಸಾಂಗ್ ಜಾಸ್ತಿ ಕೇಳಿಲ್ಲ ಗೈಸ್. ಅಂದ್ರೆ ಅವಾಗ ಕೇಳ್ತಿದ್ದೆ, ಇವಾಗ ಕೇಳಿಲ್ಲ. ಎಷ್ಟೊಂದು ದಿನ ಆಯ್ತು. ಇವಾಗ ನಾನು ಹಾಕ್ಲಾ? ಎಷ್ಟಾಯ್ತು? 4-4 ಆಯ್ತು. ಈಚ್ 4. ಪ್ರೇ ಮಾಡಿ ನಾನು ಗೆಲ್ಬೇಕು ಅಂತ.
ಜಾನು. ರಾಂಗ್ ಗೆಸ್. ಗಣೇಶ್ ಅವ್ರದ. ಇವಾಗ ನಿನ್ನ ಇದು ಮಾಡಂಗಿಲ್ಲ, ಬಿಕಾಸ್ ಒಂದ್ಸತಿ ಗೆಸ್ ಮಾಡ್ಬಿಡಿಯ ಜಾನು ಅನ್ಕೊಂಡು. ಹೋಗ್ಲಿ. ಯಾವ ಸಾಂಗ್ ಗೊತ್ತಾ ಇದು? ನಿನ್ನ ನೋಡೋ ಕಣ್ಣುಗಳು ಗೊತ್ತಿರ್ಲಿಲ್ಲ, ಪುಣ್ಯ ಮಾಡಿದೆಯೋ. ನನಗೆ 1 ಪಾಯಿಂಟ್ ಅಂದ್ರೆ ಲೈಕ್ ಅವಳು ಒಂದು ಇದು ಮಾಡಿದಾಳೆ, ಗೆಸ್ ಮಾಡಿಲ್ಲ. ಗೊತ್ತಾಯ್ತು ಕಟ್ ಮಾಡು. ಇಷ್ಟ ಬೇಗ ಸಾಂಗ್ ರೀಲ್ಸ್ ಮಾಡಿದ್ದೆ, ಬಿಕಾಸ್ ಮಂದಾರ 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 ಸಾಂಗ್ ಇದಂತೂ ನಿನ್ನಿಂದ ಮಂದಾರವೋ ನೋಡೋಕೆ ಕಣ್ಸಾಲದು, ಆಮೇಲೆ ಈ ನಿನ್ನ ಸೌಂದರ್ಯವ ಕಂಡಿಡ್ಬಿಟ್ಲಲ್ಲ. ಇನ್ನೊಂದು ಕಷ್ಟವಾಗಿರೋದು ಹಂಗಂದ್ರೆ ನಾನು ಇವಳು ಒಂದು ಕಂಡು ಹಿಡ್ದಿಲ್ಲ, ನಾನು ಎಲ್ಲಾ ಕಂಡು ಹಿಡಿದಿದ್ದೀನಿ. ಇದು ಉಮಿ ಫೇವ್ರೆಟ್ ಹೀರೋದು. ಹೌದಾ? ಅವನಿದ್ದಿರ ಟಕ 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 ಅಂತ ಕಂಡುಹಿಡಿತಿದ್ದ. ಉಪೇಂದ್ರ ಅವ್ರದ್ದು ಒಂದು ಫೇವ್ರೇಟ್ ಹೀರೋ ಅಂದರೆ ಸಾಂಗ್ ಯಾರ್ದು, ಯಾವ ಫಿಲಮ್ದು? ಅದ್ರಲ್ಲಿ 3 ಜನ ಹೀರೋಯಿನ್ಸ್ ಇರ್ತಾರೆ. ಫಿಲಮ್ ಗೊತ್ತಾಯ್ತು, ಸಾಂಗ್ ಗೊತ್ತಾಗಿಲ್ಲ. ಇನ್ನೊಂದ್ಸಲ ಮಸ್ತ್ ಹುಡುಗಿ ಬಂದು ನಾನು ನಿನ್ನ ದೋಸ್ತ ಕಂಡು ಹಿಡಿದ್ಬಿಟ್ಲ ಗೈಸ್. ಕಂಡು ಹಿಡಿಯಲ್ಲ ಅನ್ಕೊಂಡಿದ್ದೆ, ಕಂಡು ಹಿಡಿದ್ಬಿಟ್ಲು. ನಿಮಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಕಾಣಿಸ್ತಾ ಇದೆ ಇಲ್ವ ಗೊತ್ತಿಲ್ಲ. ಅಷ್ಟೇ. ಇದು ದರ್ಶನ್ ಅವ್ರದ್ದು. ಯಸ್, ದರ್ಶನ್ ಅವ್ರದ್ದೇನೆ. ದರ್ಶನ್ ಅದ್ರಲ್ಲಿ ಇರೋದು ಬೇರೆ, ನೀನು ಆಡ್ತಾ ಇರೋದು ಬೇರೆ. ಅದ್ರಲ್ಲಿ ದರ್ಶನ್ ಅವ್ರದಂತ ಗೊತ್ತು. ಬೇಗ, ಟೈಮ್ ಇಲ್ಲ, ಬೇಗ ಗೈಸ್. ಐ ಆಮ್ ಸಾರಿ, ಗೊತ್ತಿಲ್ಲ. ಯಾವುದು? ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆ. ಇವಾಗ ಆಡ್ತಾ ಇದ್ದಾಳೆ, ಅವಾಗ ಆಡಿಲ್ಲ. ಅದು ಮ್ಯೂಸಿಕ್ ಅಲ್ಲ ಗೈಸ್, ಗೊತ್ತಾಗಿಲ್ಲ. ಮ್ಯೂಸಿಕ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಒಂದು ಹಿಂಟ್ ಕೊಡ್ಲಾ? ತುಂಬಾ ಚೆನ್ನಾಗಿದೆ. ಅದ್ರ ಬದಲು ಸುಮ್ಮನೆ ಗೊತ್ತಿಲ್ಲ ಅಂತ ಹೇಳಕ್ಕೆ ನಿಂತು ನೋಡಕ್ಕಾಗ್ತದೆ. ಗೊತ್ತಿಲ್ಲ. ಮೊದಲು ಭೂಮಿಗೆ ಇಳಿದ ಮಳೆ ಹನಿಯು. ಅದೇ ಮಳೆ ಹನಿದು, ಮಳೆ ಹನಿಯು. ಸಕ್ಕದಾಗಿದೆ ಮಳೆ ಹನಿ. ನಂತರ ಒಬ್ಳು ಇರ್ಬೇಕು ಮನೇಲಿ ಎಂಟರ್ಟೈನ್ ಮಾಡಕ್ಕೆ. ಗೈಸ್ ಇವಳು ಹಂಗಾರೆ 2 ಸಾಂಗ್ ಗೆಸ್ ಮಾಡಿಲ್ಲ. 2 ತಾನೆ? 3? 2 ಅಂತ ಹೇಳೋಣ, ನಾನು 3 ಮಾಡಿಲ್ಲ. 3 ಗೈಸ್ ಅಂತಾರೆ. 3 ಸತ್ಯದ ಹಾದಿಯಲ್ಲಿ ನಡೆಯೋದು ನಾವು. ಅದಕ್ಕೆ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, 3 ಕಂಡಿಡ್ದಿಲ್ಲ ಅಂತ. ನಾನು ಹೇಳ್ತಾನೆ ಕಂಡಿಡಿಯಲ್ಲ ಅವಳು. ಜಾಸ್ತಿ ಹೋಗ್ತೈತೆ ಅದು. ಹಾಡಲ್ಲಿ ಮೈ ಮರೆತಿ ಹಾಡು ಹೋಗ್ತದೆ. ನಿಜ. ಹೀರೋ ಯಾರು? ನಮ್ಮ ಬಾಸ್ ಸುದೀಪ್ ಅವರು. ಸಾರಿ, ನಮ್ಮ ಬಾಸ್ ಎಲ್ಲರೂ ಇಷ್ಟನೇ, ಸುದೀಪ್ ಅವ್ರು ಒಂಚೂರು ಜಾಸ್ತಿ ಇಷ್ಟ. ಆಮೇಲೆ ಬೈದ್ಬಿಟ್ಟಿರೋ ನಮ್ಮ ಬಾಸ್ ಅಂತ ಇದ್ದೀನಿ ಅಂತ ಏನಕ್ಕೆ. ಅದು ಇವಳಿಗೆ ಹೆಂಗ್ ಗೊತ್ತಾಗ ಸುದೀಪ್ ಇಷ್ಟ ಆಗಿದ್ದು, ಫಸ್ಟು ಅಜಯ್ ರಾವ್ನ ಇಷ್ಟಪಡ್ತಿದ್ಲು. ಆಮೇಲೆ ಇವ್ರ ಹಸ್ಬೆಂಡು ಸುದೀಪ್ ಅವ್ರ ಬಿಗ್ ಫ್ಯಾನ್ ಇವ್ರ ಹಸ್ಬೆಂಡು. ಅದ್ರಿಂದ ಇವಳು ಲವ್ ಮಾಡಕ್ ಸ್ಟಾರ್ಟ್ ಮಾಡೋದ್ಮೇಲಿಂದ
ನನ್ಗೂ ಸುದೀಪ್ ಅವ್ರ ಇಷ್ಟ, ನಂಗೂ ಸುದೀಪ್ ಅವ್ರ ಇಷ್ಟ ಅನ್ಕೊಂಡು ಅವಾಗ ಸುದೀಪ್ 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 ಅಂತ ಕನ್ವರಿಸ್ತಾ ಇರ್ತಾಳೆ. ಆದ್ರೆ ಸುದೀಪ್ ಅವ್ರು ಒಂಚೂರು ಇಷ್ಟ, ಎಲ್ಲರೂ ಇಷ್ಟ ಇರ್ಬೇಕು ಗೈಸ್, ಎಲ್ಲಾ ಹೀರೋಸು ಇಷ್ಟ ನನಗೆ. ನನಗೂ ಅಷ್ಟೇ, ಸುದೀಪ್ ಅವ್ರು ಚೂರು 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 ಇಷ್ಟ ಅವ್ರ ಹಸ್ಬೆಂಡ್ ಇಂದ. ಏನ್ ನಿಜ ಗೊತ್ತಾಗಿಲ್ಲ. ಅವ್ರದ್ದೇ ಸಾಂಗ್ ಹೇಳ್ತಿಲ್ವಾ? ಗೊತ್ತಿಲ್ಲ. ಡಬಲ್ ಆಕ್ಟಿಂಗ್ ಮಾಡಿದಾರಲ್ಲ ಸುದೀಪ್ ಅವರು. ಡಬಲ್ ಆಕ್ಟಿಂಗು? ಯಾವ ಫಿಲ್ಮ್ ಇದು? ನೋಡಿ ಎಷ್ಟು ಎಷ್ಟು ಕೇಳಿದಾಳೆ ಇವಳು ಕ್ವಶನ್ಸ್. ಇದು ಕ್ವಶನ್ ಅಲ್ಲ, ನಾನು ಶಾಕ್ ಅಲ್ಲಿ. ಡಬಲ್ ಆಕ್ಟಿಂಗ್ ಅಂತ ಜಾಸ್ತಿನೇ ಮಾಡಿದ್ದಾರೆ. ಡಬಲ್ ಆಕ್ಟಿಂಗ್ ಇವಾಗೂ ಮಾಡಿಲ್ವಾ ಕೋಟಿಗೆ ಹೋಗ್ಬಿಟ್ಟು? ಆ ಫಿಲಮ್ದ? ಆ ಫಿಲಮ್ದ, ಆದ್ರೆ ಇದು ಬೇರೆದು, ಹಳೇದಿದು. ಅವಳು ಕಂಡಿಡಿಯಲ್ಲ ಅಂತ ಗೊತ್ತಿಲ್ಲ, ನಿಜ ಗೊತ್ತಿಲ್ಲ. ವಸಂತ ಮಾಸದಲ್ಲಿ ಒಂದು ಮಧ್ಯರಾತ್ರಿಲಿ ಇಣಕಿದಳು ಕಿಟಕಿಲಿ ಬೆಳದಿಂಗಳ ರೂಪದಲ್ಲಿ. ನಾನು ಇವಾಗ 2 ಆಯ್ತು, ಅವಳದು 3 ಇದೆ. ಯಾವ್ದಿದು? ನಿನ್ ಫೇವ್ರೆಟ್ ಹೀರೋದೆ ಸುದೀಪ್ ಅವ್ರದ್ದು. ಪದೇ ಪದೇ ಫೇವ್ರೆಟ್ ಅನ್ಬೇಡ, ಬೈತಾರ ಕಮೆಂಟಲ್ಲಿ. ಇನ್ನೊಂದ್ಸತಿ ಕೇಳಿಸ್ಕೊತ್ಯಾ? ರಮ್ಯಾ ಅವ್ರದ್ದು ಮನಸ್ಸೆ ಮನಸ್ಸೆ ಕಂಡಿಡ್ದು. ಕರೆಕ್ಟ್ ಗೈಸ್. ಮನಸ್ಸೆ ಮನಸ್ಸೆ ಥ್ಯಾಂಕ್ ಯು. 1-2 seconds ಅಷ್ಟೇ. ಫೀಲಿಂಗ್ ಸಾಂಗ್ ಇದು, ಅವ್ಳಿಗೆ ಇಷ್ಟ. ಫೀಲಿಂಗ್ ಸಾಂಗ್ ಇಷ್ಟ ಅಲ್ಲ, ಅದಕ್ಕೆ ಫೀಲಿಂಗ್ ಸಾಂಗು. ಓಕೆ ಫೈನ್ ಫೈನ್ ಫೈನ್. ಇದು ಅನ್ಕೊಂತೀನಿ. ಇದು ಅದೇ ಅದು ಅದು ಇದೆ ಅದು ಅದೇ ಅದು ಅದು ಯಾವುದು? ಸಮಥಿಂಗ್ 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 ಸಮಥಿಂಗ್. ಬೇಗ ನಮ್ಗೆ ಬಾಯಲ್ಲಿ ಈಚೆ ಬರ್ತಲ್ಲ, ಹೇಳಿದ್ರೆ ಈಚೆ ಬರುತ್ತೆ. ಅದಲ್ಲ ಟೈಮಿಂಗ್ಸ್ ನನಗ್ ಮಾತ್ರ ನಾನು ಒಳಗೆ ಹೇಳಿಲ್ಲ. 7 ಇದು 5 ಅವಳು ಸತ್ತೋಗ್ತಾ ಇರ್ತಾನೆ ಇದ್ರಲ್ಲಿ. 2 1. ಯಾರು ಸಾಯಲ್ಲ, ಯಾರು ಏನಕ್ಕೆ ಸಾಯ್ತಾರೆ? ಅವಳು ಸತ್ತೋದ್ಮೇಲೆ ಆಡ್ತಾನಲ್ಲ ಅತ್ತಾನೆ ಇದು. ಇಲ್ಲ, ಏನೇನು ಹೇಳ್ತಿದ್ದಾಳೆ. ಓ ಮನಸ್ಸೆ ಮನಸ್ಸೆ. ಫಿಲಮ್ದು ನೋಡಿ, ಈ ಮ್ಯೂಸಿಕ್ ಹೇಳಿದ್ರೆ ಟಕ್ ಅಂತ ಹೇಳ್ತಾರೆ. ಟಕ್ ಅಂತ ಹೇಳಕ್ಕಲ್ಲಿ ಸ್ಟಾರ್ಟಿಂಗ್ ಯಾವ್ದು ಬೇಕೋ ಅದನ್ನೇ ಹಾಕೋದು. ನಾನಿವಾಗ ಅಳ್ತೀನಿ. ಓ ಮನಸ್ಸೆ ಮನಸ್ಸೆ. ಸಾಕು ಬಿಡಿ. ಈ ಸಂಜೆಯ ಕಾಗಿದೆ ನೀನಿಲ್ಲದೆ. ಯಶೋರ್ದ? ನೋ ಅಲ್ವಾ? ಅಲ್ಲ, ಯಶೋರ್ದಲ್ಲ. ಮತ್ತೆ ಇನ್ಯಾರ್ದು ನೋಡ್ಕೊಂಬಿಡು. ಹೀರೋ ಯಾರು? ಹೀರೋ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಗೊತ್ತಾಗಲ್ಲ. ಗೊತ್ತಾಗುತ್ತೆ. ಗೊತ್ತಾಗಲ್ಲ. ಅವ್ರು ಎಷ್ಟೊಂದು ಫಿಲಮ್ ಮಾಡಿರ್ತಾರೆ ತಾನೆ. ಸ್ವಲ್ಪನೇ ಮಾಡಿರೋದು. ಲೂಸ್ ಮತ್ತು ಅಯೋಗಿ ಅವ್ರದ್ದು ಹಿಟ್ಟಾಗಿರೋ ಫಿಲಮ್ ಇದು. ಅಂಬರಿನ? ಹೌದು. ಅದರಲ್ಲಿ 2 ಸಾಂಗ್ ಯಾವುದು? ಮತ್ತೆ ಇಷ್ಟೊಂದು ಹಿಂಟ್ ಕೊಟ್ಟಿದ್ದೀನಿ, ತಿರ್ಗಾ ನನ್ನ ಮ್ಯೂಸಿಕ್ ಇಲ್ಲ ಇಲ್ಲ, ಇದು ಮೋಸ. ಇದು ಇವ್ಳು ಮಾಡ್ತಾ ಇರೋದು ಮೋಸ.
ಮೋಸ ಏನೈತಿ ಇನ್ನೊಂದ್ಸರಿ ಸಾಂಗ್ ಇಷ್ಟು ಜಾಸ್ತಿ ಹಿಂಟ್ ಕೊಟ್ಟಿದ್ದೀನಲ್ಲ, ಅವಾಗಿಂದ ನಾನು ಹಂಗೆ ಮಾಡ್ಬೇಕಿತ್ತು, ಕೊಟ್ಕೊಂಬಂದಲ್ಲ. ಇವಾಗ ಒಂದು ಹೇಳು ಸುಮ್ಮನೆ. 5 ಇಷ್ಟೊತ್ತು 10 ಅಂತಿದ್ವಿ, ನಾವು ಡೈರೆಕ್ಟ್ 5 ಕೊಟ್ಟು ಮಾತಾಡೋದ್ರಲ್ಲೇ ಟೈಮ್ ಆಗೋಯ್ತು. 4 ಹೊಡಿತೀವಿ ನಿಜ. ಕೈ ಎದ್ದು ಒಂದ್ ಸ್ವಲ್ಪ ಬರ್ಬೇಕದು, ತಡಿ. ಸರಿ ಆಯ್ತು, 8 ಇಂದ ಎಣಿಸ್ತೀನಿ. 8 7 6 5 ಗೊತ್ತು ನಂಗೆ ಸಾಂಗ್. 3 2 1 ಔಟ್ ಇಲ್ಲ ಅಷ್ಟೇ, ಔಟ್. ನಾನು ಕರೆಕ್ಟ್ ಆಗಿ ಹೇಳ್ತಿದ್ದೆ. ಯಾಕೋ ಕಾಣಿ ಕಳ್ಳ ನನ್ನ ನಾನೇ ವೇನ್ ದುಡ್ಡು. ಇವಾಗ ಫೋನ್ ಪೇ ಮಾಡ್ತೀನಿ ನಾನು. ಫೋನ್ ಪೇನೇ ಇಲ್ಲ ಅಂದ್ರೆ ಇವಾಗ ಫೋನ್ ಪೇ ಮಾಡ್ತಾಳಂತೆ ನೋಡ್ರಿ. ಇಲ್ಲೇ ಇಷ್ಟೇ ಸುಳ್ಳು ಹೇಳ್ತಾಳೆ. ಗೈಸ್ ಕೊಡ್ತೀನಿ ಇವಳಿಗೆ. ನಾನು ನಮ್ಮ ಅಕ್ಕ ಅಲ್ವಾ, 5,000 ರೂಪಾಯಿ ಸಾಲ ಬೇರೆ ಕೊಡ್ಬೇಕು ಇವಳಿಗೆ. ಅದ್ರ ಜೊತೆ ಇದೊಂದು 1,000 ರೂಪಾಯಿ, 1,000 ರೂಪಾಯಿ ಅಲ್ಲ 700 ರೂಪಾಯಿ, 800 ರೂಪಾಯಿ. ಇದೊಂದು 800 ರೂಪಾಯಿ ಕೊಡಬೇಕು. 5,800 ರೂಪಾಯಿ ಕೊಡಬೇಕು ಗೈಸ್. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿಗಂಟ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್.